ನಿನಗ ಪೈಲೆ ಪ್ರಥಮದಾಗ ಹೇಳಿನಿ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೌದು ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗು ಹೊತ್ನಾಗ 4 ರೂಪಾಯಿ ರೊಕ್ಕ ಆಗಬೇಕು ಹೆಂಗೈತಮ್ಮ ತಿಂಡಿ ಅಂದ್ರೆ ಯಾವ್ದ್ರಿ ಕಮ್ಮಗಿ ಸುರೇಶನ್ ಅಂತ ಒಬ್ಬ ಮಡಗಣ ಗಂಡ ಬೇಕು ಬೇಕಲ್ಲ ತಮ್ಮ ಇಲ್ಲಿ ಮಶಿಬನಾಳ ವಿದ್ಯಾಗ ಏನ್ ಬೇಕು ಏನ್ ಬೇಕ ಈ ಕಂಬಗಿ ಹುಡುಗನ ಅಂತ ಒಬ್ಬ ಇಲ್ಲಿ ಮಸೂತಿ ಗ್ರಾಮದಾಗ ಗಂಡ ಬೇಕು ಗಂಡ ಬೇಕಲ್ಲ ಈ ಕಂಬಗಿ ಹುಡುಗ ಯಾರು ಬೇಕ್ರಿ ಗುರು ಬೇಕು ನಮಗೆ ಈ ಕಂಬಗಿ ಹುಡುಗ ಸ್ತೋತ್ರಿನಿಷ್ಠ ಬ್ರಹ್ಮ ಗುರು ಬೇಕಾಗ್ಯಾನ ಈ ಕಂಬಗಿ ಸುರೇಶಾಗ ಬ್ರಹ್ಮ ಗುರು ಬೇಕಾಗ ಹೌದು ಹೌದಲ್ಲ ತಮ್ಮ ತಂಗಿ ನಿನಗ ಗಂಡನ ಮಾಡ್ಕೊಂಡೆ ಅಂದಾಗ ನಿನಗೆ ಏನಾಗ್ತದ ಎಲ್ಲಾ ತರ ಚಾಜ್ ಸಿಗ್ತದ ಮುತ್ತೈದಿ ಸ್ಥಾನ ಸಿಗ್ತದ ಹೌದಪ್ಪ ಮದುವೆ ಒಳಗ ಹೋಗಿ ಕಿರಂದಿ ನಿನಗ ಆರತಿ ಹಿಡಿಯಾಕ ನಿನಗ ಚಾಜ್ ಸಿಗ್ತದ ಯಾರ ಬಂದ ಕುಂಕುಮ ಹಚ್ಚಿದ್ರ ಅಂದ್ರ ಮುತ್ತೈದು ಸ್ಥಾನ ಸಿಗುತ್ತದ ಹೌದು ಎಲ್ಲಿ ಬೇಕಾದಲ್ಲಿ ತಿರುಗಾಡಕ ನಮ್ಮ ಅಪ್ಪ ನಿನಗ ಲೈಸೆನ್ಸ್ ಕೊಟ್ಟಂಗ ಆಗ್ತದ ಹೌದಲ್ಲ ಜೋರ ಕಡದ ಈ ಕಂಬಗಿ ಸುರೇಶನ ತಾಳಿ ಹುಡುಗಿ ಕೊಳ್ಳಾಗಿರ್ಲಿಲ್ಲ ಅಂದ್ರನ ಏನ ಆಗ್ತೈತಮ್ಮ ಇದಕ್ಕೇನ್ ಹೇಳ್ತಾರ ಬೋರ್ಡ್ ಇಲ್ಲಾರ್ದ ಬಸ್ ಅನ್ಬೇಕಾಗ್ತದ ಈ ಮಶಿಮಾಳ ಗಾಡಿ ಹಂಗಿ ಬೋರ್ಡ್ ಇಲ್ಲಾರ್ದ ಬಸ್ಸಿಗೆ ಏನಾಗ್ತದ ಅಂದ್ರನ ಈ ಹರಿಯದ ಹುಡುಗರು ಒಂದು ಒತ್ತಾಟಿ ಬಿಡು ನಮ್ಮ ಹುಡುಗರ್ನ ಗೆಳೆಯಾರ ಇರ್ಲಿಲ್ಲ ಇವ್ರ ಏನ ರೂಂಬಾಲದವ್ರು ಪಟಕದವ್ರು ಕೂತಾರಲ್ಲ ಟೆಪಿಗೆ ಅವರು ಹಿರಿಯರ ಇವ್ರು ಎಂತವ್ರು ಮುದ್ದಮ್ಮ ಮುಂಡಿ ಬಡದ ಕೇರಿಂದ ಬಸ್ಸಿನ ಒಳಗೆ ಹತ್ತಬೇಕಾಗ್ತದೆ ಯಾಕಂದ್ರೆ ಈ ಗಂಡ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಈ ಹೆಣ್ಣಿಗೂ ಹೆಂಗಪ್ಪ ಅಂದ್ರೆ ಒಂದು ಆಧಾರಭೂತವಾಗಿ ಅದನ ಯಾವನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ಈ ಜಗತ್ತದೊಳಗೆ 84 ಲಕ್ಷ ಜೀವರಾಶಿಗೆಲ್ಲ ನಮ್ಮ ಅಪ್ಪ ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಂದು ಏನ್ ಆಧಾರ ಆಗ್ಯದಾನಲ್ಲ ಇಲ್ಲಿ ಭೂಮಿ ತಲೆ ಮ್ಯಾಗ ಹೆಂಗಪ್ಪ ಅಂದ್ರೆ ಗಂಡನು ಅಂತ ವಸ್ತು ಇಲ್ಲಿ ಹೆಣ್ಣಿಗೆ ಮಾತ್ರ ಪ್ರಪಂಚದೊಳಗ ಬಾಳೆದೊಳಗ ಏನ ಅಡತಡಿ ಆತಂಕಗಳ ಬಂದ್ರೆ ಈ ಗಂಡಿಗೆ ಹೆಣ್ಣಿಗೆ ಮಾತ್ರ ಈ ಗಂಡ ಮಾತ್ರ ಇಲ್ಲಿ ಜೋಡದಾನ ತಂಗಿ ಹೌದಪ್ಪ ಅದಕ್ಕಾಗಿ ಮಾಸ್ತರ ಇನ್ನೊಂದು ಮಾತು ಹೇಳ್ತಾಳ ಹುಡುಗಿ ಏನಂತ ಹೇಳ್ತಾಳು ಏ ಕಂಬಗಿ ಸುರೇಶ ನೀ ಪೈಲೆ ಪ್ರಥಮದಾಗ ಮಣಿಯಾಗ ಒಂದು ಮಗ ಇದ್ದಿ ಹಿಂದಾಗಡೆ ದೊಡ್ಡವಾದ ಬಳಕ ಒಂದು ಹುಡುಗ ಆದಿ ಯಾವಾಗ ಮದ್ವಿ ಹಂದ್ರದಾಗ ಬಂದ ಕೂಡ್ಲೆ ಮದಿಮಗ ಆದಿ ಯಾವಾಗ ನನ್ನ ಅಂತದ ಗೊಂಬಿ ನಿನ್ನ ಮಗಲದಾಗ ಅಂತ ಗೊಂಬಿ ಸುರೇಶನ ಮಗಲ ಕೂತಾಗ ಏನಾಗ್ತೈತಿ ಅವಾಗ ನೀ ಗಂಡ ಆದಿ ಇದಕ್ಕಿಂತ ಮೊದಲ ಬಗಜಾಂಡ ಅವ ಹೇಳ್ತಾನ ನೋಡ್ರಿ ಹಡಪ್ ಹತ್ತಿದಂತಾವ್ ನಿನ್ನೆ ಬಂದ ನಿನ್ನೆ ಯಾಕೋ ತಮ್ಮ ಬಸ್ಸು ಯಾಕ ಬಾಯಿನ ಬಾಳ ಬಿಡಾಕತಿಲ್ಲ ಜೋರ ಮನಿ ಕೆಲಸ ಇಲ್ಲ ಅವ್ ನಿನ್ನಿದ್ ಕೆಲಸ ಯಾಕಂದ್ರ ತಮ್ಮ ನಿನಗೊಂದ ಮಾತು ಹೇಳ್ತಾನೆ ಕೇಳು ಹೇಳ್ತಮ್ಮ ನೀ ಎಲ್ಲಾರ ಮಾತಾಡಮಿತಿ ಅಂದ್ರ ಯಾರಿಗಾರ ಮಾತಾಡ ಭಗಜಂಡ ಅದು ಒಂದು ಕಾಲಾಗಿನ ಕರ ಏನು ಮಾತಾಡ್ತಿರೋ ಸಭಾ ಎಂತದ ಕೂಡಿದ ಬಂಗಾರ ಅಂತ ಸಭಾ ಅದು ಒಂದು ಕಲ್ತಾ ಬಿಟ್ಟಾನು ಅಲ್ಲ ಈ ಭಗಜಂಡ ಅಂತ ನಿನ್ನ ಬಾಯಿಲಿ ನೀ ಹೇಳಿ ಹೇಳ್ತಾನ ಈ ಭಗಜಂಡ ಅಂದ್ರೆ ಏನು ಹೇಳ್ತಮ್ಮ ಹುಚ್ಚುಗಾಟಿ ಭಗಜಂಡದಿಂದ 84 ಲಕ್ಷ ಜೀವರಾಶಿಗಳೆಲ್ಲ ಉತ್ಪತ್ತಿ ಆಗೈತೆ ಇದು ನಮ್ಮ ಅಪ್ಪನ ಭಗಜಂಡದಿಂದ ಹೌದು ಹೌದಲ್ಲ ಮತ್ತ ನಿಮ್ಮ ಮುಂದೆ ಏನೈತಿ ಇದ್ರಾಗ ಪಾಲ ಏನೂ ಇಲ್ಲ ಹೋತಮ್ಮ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡತಮ್ಮ ಹೌದಾ ಮಾತಂದ್ರ ಮಾತವಾಗೇ ಇರ್ಬೇಕು ಗಾತಾಗಬಾರ್ದ ಹೌದು ಅದಕ್ಕಾಗಿ ಜ್ಞಾನಿಗಳು ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರ ಜ್ಞಾನಿ ಮಿಲೆತೋ ದೋ ಭಾತ ಜ್ಞಾನಿ ಮಿಲೆತೋ ದೋ ಭಾತ ಗದ್ದೆ ಮಿಲೆತೋ ಧೋಲಾತ್ ಹಾಕಬೇಕಾಗ್ತದ ನನ್ನ ಮಸೂತಿ ಗ್ರಾಮದಾಗ ಧೋಲಾತ್ ಹಾಕಬೇಕಾಗ್ತದ 2 ಲತ್ತಿ ಬೇಕಂತ 2 ಲತ್ತಿ ಅದಕ್ಕಾಗಿ ಮಾಸ್ತರ ಯಾಕಂದ್ರ ಹಂಗೆಲ್ಲ ತಮ್ಮ ಮಾತಾಡಕ್ ಹೋಗ್ಬೇಡ ನಿನಗೆ ವಾರ್ನಿಂಗ್ ಮಾಡ್ತಾನೋ ಯಾಕಂದ್ರ ನನಗ ಹೆಣ್ಮಗಳಿಗೆ ಹಾಡಿಕೆ ಕರ್ಸ್ಯಾರ ಆ ಹೆಣ್ಮಗಳಿಗೆ ನನಗೈತಿ ನೀನು ಏನು ಅಣಿಬೇಡಪ್ಪ ನಾನು ಇಲ್ಲಪ್ಪ ನಾ ಗಪ್ಪ ಯಾಕಂದ್ರ ಆ ಹುಡುಗಿಗೆ ನನಗ ಕರ್ಸ್ಯಾರ ಆ ಹುಡುಗಿ ಏನ್ ಹೇಳ್ತಾಳ ಕೇಳಿ ಕೇಳಿದಕ್ಕೆ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡಕ್ ನಾ ರೆಡಿ ಅದನ್ನ ಅದಕ್ಕಾಗಿ ಬಸ್ಸು ಮಾಸ್ತರ ನಿನಗ ಮಾಸ್ತರ್ ಅತ್ತ ವಾರ್ನಿಂಗ್ ಮಾಡ್ತಾನೋ ಅಣ್ಣ ಅತ್ತ ಕಿಮ್ಮತ್ ಕೊಡ್ತಾನೋ ಬಾಂಧಕೇರಿದ ಅಂತ ಮಾತಾಡಿದ್ರೆ ವಿಷಯದಾಗ ಕೇಳ ನನಗೆ ಬರೋಬರಿಲ್ಲ ವಿಷಯದಾಗ ನಿಮ್ಮ ಅಪ್ಪ ಏನು ಮಾಡ್ಯಾನ ಏನಿಲ್ಲ ಶಾಸ್ತ್ರ ಪುರಾಣ ಬದ್ಧವಾಗಿ ಕೇಳ ಹೌದು ಅಂದ್ರ ಬರ್ತದ ಅಂತ ಹೇಳ್ತಾನು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾನು ಇಷ್ಟಲ್ಲ ಮತ್ತೇನ್ ಹೇಳ್ತಾಳೆ ಹೆಣ್ಣು ಮಗಳು ಏನ್ ಹೇಳ್ತಾಳೆ ವಿದ್ಯೆ ಇದು ಅಲ್ಲಾರ್ದ ಏನ್ ಹೇಳ್ತಾಳೆ ಹೆಣ್ಣು ಮಗಳ ಏನ್ ಹೇಳ್ತಾಳತಮ್ಮ ಇದು ಎಲ್ಲಾ ಹುಟ್ಟಬೇಕಾದ್ರ ಈ ಎಲ್ಲಾ ಜಗತ್ತದೊಳಗೆ 84 ಲಕ್ಷ ಜೀವರಾಶಿ ಹುಟ್ಟಬೇಕಾದ್ರ ಹೌದಾ ನಮ್ಮ ಮೌನದಿಂದ ಉತ್ಪತ್ತಿ ಆಗೈತೆ ಅಂತ ಹೇಳ್ತಾಳ ಈ ಮಾತು ಸುಳ್ಳಲ್ಲ ತಂಗಿ ಹೇಳ್ತಾನೆ ಕೇಳಿ ಯಾವಾರ ಹೆಂಗೈತೆ ಅಂದ್ರ ಹೇಳ್ತಮ್ಮ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಒಬ್ಬನ ಇದ್ದ ಸ್ವಯಂ ಜ್ಯೋತಿ ಪರಮಾತ್ಮ ಹೌದ್ರ ಅವಾಗ ಏನ್ ಮಾಡಿದ್ರ ಸ್ವಯಂ ಜ್ಯೋತಿ ಪರಮಾತ್ಮ ಏನ್ ಮಾಡ್ತಾನಪ್ಪ ವಿಚ್ಛಾ ಮಾಡಿದ ವಿಚ್ಛಾ ಶಕ್ತಿನ ಹುಟ್ಟಿಸಿದ ಹೌದು ಕ್ರಿಯಾ ಮಾಡಿದ ಕ್ರಿಯಾ ಶಕ್ತಿನ ಹುಟ್ಟಿಸಿದ ಹೌದಾ ಮೋಹ ಮಾಡಿದ ಮೋಹ ಶಕ್ತಿನ ಹುಟ್ಟಿಸಿದ ಹೌದಪ್ಪ ಜ್ಞಾನ ಮಾಡಿದ ಜ್ಞಾನ ಶಕ್ತಿನ ಹುಟ್ಟಿಸಿದ ಕೈಲಾಸದಾಗ ತಯಾರು ಮಾಡಿಕೆಂದ ಭೂಮಿ ಮ್ಯಾಲ ಬಿಡಾಣ ಇವು ಯಾರ ಚೌವನನ ಬೌವತ್ತ ಬಗಳಕೋತ ಬೆಣ್ಣ ಹತ್ತಿ ಬಿಟ್ಟಾವ ಭೂಮಿ ತಲೆ ಮ್ಯಾಗ ಇದು ಮಸಿಮಳ ನಾಯಿ ಯಾಕಂದ್ರ ತಂಗಿ ಇಲ್ಲಿ ಹೆಂಗೈತೆ ಅಂದ್ರ ನನಗ ನಿನಗ ಯಾವಾರ ಈಗ ಕಶ್ಯಪ ಋಷಿಗೆ 8 ಮಂದಿ ಹೆಂಡ್ರು 13 ಮಂದಿ ಹೆಂಡ್ರು ಹೌದು ಈ ಕಶ್ಯಪ ಋಷಿಗೆ ಹೆಂಡ್ರ ತಿಳ್ಕೆ ಅಂತ ಹೇಳ್ಯಾರ ಅವ್ರ ಮತ್ತ ಈ ಹೆಣ್ಮಗಳು ಏನ್ ಹೇಳ್ತಾಳು ಎಲ್ಲ ನಮ್ಮ ಮೌಗೋಳದಿಂದ ಹುಟ್ಟ್ಯಾರ ಅಂತ ಈಗ ಹೇಳ್ತಾಳ ಅವನಿಂದ ಆಗಿಲ್ಲ ಹೋತಮ್ಮ ತಂಗಿ ಈ ಕಶ್ಯಪ ಋಷಿಗೆ ಬರೀ 13 ಮಂದಿ ಹೆಂಡ್ರ ಅದಾರ ಹೌದು ಯಾವ ನನ್ನ ಕೃಷ್ಣ ಪರಮಾತ್ಮ
ಪರಮಾತ್ಮಗ ಹಾ 16,000 ಹೆಂಡ್ರು 8 ಮಂದಿ ಪಟ್ಟದರ್ಶಿಯರು. ಹೌದು ಹೌದಲ್ಲ ತಮ್ಮ ಮತ್ ಇದು ಅಲ್ಲಾರ್ದ ಯಾವಪ್ಪ ಅಂದ್ರ ಕೃಷ್ಣ ಪರಮಾತ್ಮ ಇಟ್ಟು ಹೆಂಡ್ರನ್ನ ಮಾಡ್ಕೊಂಡು ಮಕ್ಕಳ ಹಡದ ಪ್ರಪಂಚ ಮಾಡಿ ಹಾ ಮತ್ತ ನಮ್ಮ ಅಪ್ಪ ಬಾಲ ಬ್ರಹ್ಮಚಾರಿ ಅದಾನ, ಬಾಲ ಬ್ರಹ್ಮಚಾರಿ ಅದಾನ. ಇನ್ನೊಬ್ಬದಾನ ಹಿಂಗ ಮತ್ತ ಇದು ಅಲ್ಲಾರ್ದ ತಂಗಿ ಹಾ. ಯಾವ ನನ್ನ ಬಾಲ ಬ್ರಹ್ಮಚಾರಿ ಯಾವಪ್ಪ ಅಂತಂದ್ರ ಹನುಮಂತ. ಹೌದ್ ಹನುಮಂತ 8 ಮಂದಿ ಹೆಂಡ್ರು, 3 ಮಂದಿ ಹೆಂಡ್ರು. ಶ್ರೀರಾಜ್ಯದಾಗ 12,000 ಮಂದಿ ಹೆಂಡ್ರದಾರ. ನನ್ನ ಬಾಲ ಬ್ರಹ್ಮಚಾರಿ ಹನುಮಂತಗ 12,000 ಮಂದಿ ಹೆಂಡ್ರದಾರ. ಹೌದು ಹೌದು ಅವಂಗು ಎಲ್ಲಾ ಹೆಂಡ್ರನ್ನ ಮಾಡ್ಕೊಂಡ್ರು. ಹಾ. ನಮ್ಮ ಅಪ್ಪ ಮಾತ ಬಾಲ ಬ್ರಹ್ಮಚಾರಿ ಅದಾನ. ಹೌದು. ಈ ಕಂಬಗಿ ಸುರೇಶಾಗಾದ್ರು ಸದ್ಯದಾಗ 2 ಮಂದಿ ಹೆಂಡ್ರದಾರ. ಅದಾರ. ಕಂಬಗಿ ಸುರೇಶ 2 ಹೆಂಡ್ರಿದ್ರು. ಜಗತ್ತದೊಳಗ ಬಾಲ ಬ್ರಹ್ಮಚಾರಿ ಅಂತ ಬಿರುದು ಪಡೆದಾನ ನನ್ನ ಚಂಪಕಲಿ. ಮಾತ್ ಖರೆ ಇದಿಲ್ಲ ತಮ್ಮ. ಮತ್ತ ನೀ ಮಾಡ್ಕೋತೀನಿ ಅಡ್ಯಾಡ ಹಂಗ್ಯಾಂಗ ಮಾಡ್ಲಾ ಬದ ಒಂದ್ ಮಾಡ್ಕೊಂಡ್ ನೋಡೋಣ. ಒಂದ್ ಬಿಟ್ಟು 2ನೇದ್ ಹೋಗ. ಒಂದ ಒಂದ್ ಬಿಟ್ಟು 2ನೇದಕ್ ಹೋದ್ರ ಈ ಹುಡುಕಿ ಹುಡುಗಿ ಏ ನಡಿಯ ಹಾ ನಿಂದೇನು ಕೆಲಸ ಈ ಕಂಬಗಿ ಹುಡುಗಂದ. ಹಾ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಹಾ. ಆದ್ರೂ ಹೊಳ್ಳಿ ಮತ್ತ ಸೋರಮ್ ಡಿಲೆವರಿನ ಗಾಡಿ. ಚಾಲೂನಲ್ಲ ನಿನ್ನ ನಮ್ಮ ಅಪ್ಪನ ಹೆಂಗೈತ್ರಿ ಪವರ್. ಫುಲ್ ಪವರ್ ನಂದ ಸಿಂಗಾರ ನಿನಗ್ಯಾಗ ಬಂದಿತ್ತ ನನ್ನ ಬಂಗಾರ ತುಕುಡಿ. ಬರುದಿಲ್ಲ ಬಂಗಾರ ಹಂಗಿರಂಗಿಲ್ಲ ಬಾಯಿ. ಹಾ. ಬಾಳ ವಿಚಾರ ಮಾಡಿ ಮಾತಾಡ ನಾನು ಜೋಡಿ ಮಾತಾಡಬೇಕು. ಹೌದು ಹೌದಲ್ಲ ತಮ್ಮ. ಯಾಕಂದ್ರ ಬಾಳ ಜ್ಞಾನಿ ಬಂಗಾರ ಅಂತ ಸಭಾ ಕೂಡ್ಯದ. ಹೌದು ಬಾ ಅದಕ್ಕಾಗಿ ಮಾಸ್ತರ ಇದು ಅಲ್ಲಾರ್ದ ಏನ್ ಹೇಳ್ತಾಳೆ ಹೆಣ್ಮಗಳು. ಇನ್ನೊಂದು ವಿಷಯ ಕೇಳ್ಯಾರ ಅವ್ರು. ಏನ್ ಕೇಳ್ಯಾಳು. ನಿನ್ನ ಪರಮಾತ್ಮ ಹಾ. ಬತ್ತಲೇ ಅಲ್ಲ ನಾವು ಏನಾಗೈತತ್ತ ಬತ್ತಲೇ ಅದ ನಾವು ಏನು ಯಾರಿಗೆ ಏನು ಕೊಟ್ಟ ನಾವು ಅಂದ್ರ ಏನ್ ಹೇಳ್ತಾಳೆ ಹೆಣ್ಮಗಳು. ಹಾ ಇವರ 3 ಮಂದಿ ಹಾ 1 ವರ್ಷ ಆತು ನೋಡಾಕತ್ತನ. ಇದ ದೋತ್ರ, ಇದ ಅಂಗಿ, ಹಾ ಇದ ಟೆಪಿಗಿ ಐತಿ ಅತ್ತ ಹೇಳ್ತಾಳೆ ಹೆಣ್ಮಗಳ. ಅವ ಯಾರಿಗೆ ಏನು ಕೊಟ್ಟ ಅಂದ್ರ ಇವನ ಏನು ಕೊಟ್ಟಿಲ್ಲ, ಪರಮಾತ್ಮ ಏನು ಕೊಡ್ತಾನ. ತಲಿ ಕೆಟ್ಟೈತಿ ಹುಡುಗಿದ ತಲಿ. ಏ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳಿ ಹೆಂಗೈತಿ. ಹೇಳ್ತಮ್ಮ. ಪರಮಾತ್ಮ ಅಂದ್ರ ಕಣ್ಣಿಗೆ ಕಾಣವಲ್ಲ, ಹಾ ಕೈಗೆ ಸಿಗವಲ್ಲ. ಹೌದಲ್ಲ. ಇಲ್ಲಿ ಪರಮಾತ್ಮ ದೇವರ 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 ಅಂತ ಹೇಳಿಕೆರಿಂದ ಹಾ ಎಷ್ಟೋ ಮಂದಿ ಜಗತ್ತದೊಳಗ ಮಣ್ಣು ಪಾಲಾಗಿ ಹೋಗ್ಯಾರ, ಮಣ್ಣು ಪಾಲಾಗಿ ಹೋಗ್ಯಾರ. ಹೌದು ಹೌದಪ್ಪ. ಎಷ್ಟೋ ಮಂದಿ ಸಪ್ತ ಋಷಿಗಳ ಪರಮಾತ್ಮನ ಜ್ಞಾನ ಮಾಡ್ಯಾರ. ಹೌದು. ಎಷ್ಟೋ ಮಂದಿ ನೋಡ್ತಂಗಿ ಹಾ. ಪೈಲೆ ಪ್ರಥಮದಾಗ ಸತ್ಯಯುಗದೊಳಗ ಹಾ ಸತ್ಯಯುಗದಾಗ ಏನ್ ಮಾಡ್ತಿದ್ರು. ಏನಾಯ್ತು ಎಲ್ಲಾರು ಬರೀ ಪರಮಾತ್ಮ ನಾಮಸ್ಮರಣೆ ಮಾಡ್ತಿದ್ರು. ಪರಮಾತ್ಮ ನಾಮಸ್ಮರಣೆ ರಾತ್ರಿ ಹಗಲು ಕೂಡ ಯಾರು ಒಬ್ರು ದುಡ್ಯಾಕ ಹೋಗತಿದಿಲ್ಲ, ದುಃಖ ಪಡಿತಿದಿಲ್ಲ, ಏನು ಮಾಡ್ತಿದಿಲ್ಲ. ಹೌದಾ. ಯಾವತ್ತು ಏನ್ ಮಾಡ್ತಿದ್ರು, ಹರಿನಾಮಸ್ಮರಣೆ ಮಾಡ್ತಿದ್ರು, ಹರಿನಾಮಸ್ಮರಣೆ ಮಾಡ್ತಿದ್ರು. ಮಾಡ್ತಿದ್ರು ಅವ್ರೆಲ್ಲಾ ಏಕಾಕಾಲಕ್ಕೆ ಅವ್ರ ತಕ್ಕ ಹೆಂಗಿತ್ತಂದ್ರೆ ಯಾವಾರ ಹೆಂಗಿತ್ತಮ್ಮ. ಯಾರಿಗೆ ಒಂದು ಕೆಟ್ಟದ ಬಯಸವ್ರಲ್ಲ, ಯಾರಿಗೆ ಒಂದು ಅನ್ಯಾಯ ಮಾಡವ್ರಲ್ಲ, ಹೌದಾ. ಇವತ್ ಯಾರಿಗೆ ಒಂದು ಅಲ್ಲದ ಬಯಸವ್ರಲ್ಲ. ಹೌದು. ಅವ್ರು ಹೆಂಗಿದ್ರಪ್ಪ ಅಂತಂದ್ರ ಅವಾಗಿನ ಜನ ಹೆಂಗ ಎಲ್ಲಾರು ನಾವು ಒಂದ ತಾಯಿ ಮಕ್ಕಳು, ನಾವ್ ಎಲ್ಲಾರು ಒಂದ ಅಂತ ಹೇಳಿಕೆಂದ ಅವತ್ತು ನಡ್ಕೊಂಡು ಹೋಗಿ ಬಿಟ್ಟಿದ್ರು ಜಗತ್ತದ. ಒಂದೇ ತಂದೆ ಮಕ್ಕಳು ಅಂತ ನೋಡ್ಕೋತಿದ್ರು. ಅವಾಗ ಏನಾಗಿತ್ತು ಮಾಸ್ತರ್, ಕಾಲ ಕಾಲಕ್ಕ ಮಳೆ ಆಗ್ತಿತ್ತು, ಕಾಲ ಕಾಲಕ್ಕ ಬೆಳೆ ಆಗ್ತಿತ್ತು. ಹೌದಾ. ಅವರು ಬೇಡಿದಂತ ಭಗವಂತ ಒಂದ ಕ್ಷಣದಾಗ ಕೊಡ್ತಿದ್ದ, ಒಂದ ಕ್ಷಣದಾಗ ಕೊಡ್ತಿದ್ದ. ಹೌದು ಹೌದು ಈಗ ಎಲ್ಲಾ ಬಾಂಧಕೇರಿಂದ ತಂಗಿ ಈ ಕೃತಾವಿಗದಾಗ ಹೋಗಿ ಕೇಂದ್ರ ಸತ್ಯಯುಗದಾಗ ಇಂತ ಯಾವಾರ ಆತು. ಬಾಂಧ ತ್ರೇತಾವಿಗದಾಗ ಬಾಂಧಕೇರಿಂದ ಯಾವ ನನ್ನ ರಾಮ ರಾವಣಗ ಯುದ್ಧ ಚಾಲು ಆಯ್ತು. ಅವಾಗ ಏನಾಯ್ತು. ತ್ರೇತಾವಿಗದಾಗ ರಾಮ ರಾವಣಗ ಯುದ್ಧ ಚಾಲು ಆತು. ನಿಮ್ಮ ಮೌ ಸೀತಾದೇವಿ ಅಲ್ಲದ ಕೆಲಸ ಮಾಡಿ ಕೇಂದ್ರ ಅಲ್ಲಗಳದ ಕೇಂದ್ರ ಹೋಗಿ ಲಂಕಾದ ಹೋಗಿ ಇಟ್ಕೊಂಡು ಕೂತ ನನ್ನ ರಾವಣ ಹೋಗಿ ಇಟ್ಕೊಂಡು ಕೂತ. ಹೌದಲ್ಲ. ಇದು ಅಲ್ಲಾರ್ದ ಮಾಸ್ತರ್ ಯಾವ ನನ್ನ ದ್ವಾಪಾರ ಯುಗದಾಗ ಹೌದು. ಕೃಷ್ಣ ಪರಮಾತ್ಮ ಪಾಂಡುರಾಜನ ಮಕ್ಕಳು 5 ಮಂದಿ ಮತ್ತ ದತರಾಷ್ಟ್ರನ ಮಕ್ಕಳು 100 ಮಂದಿ ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು ಇದ್ರು ದುಶ್ಯಾಲ. ಹೌದು ಹೌದು. ಇವ್ರು ಏನ್ ಮಾಡಿಬಿಟ್ರು, ಅಣ್ಣತಮ್ಮರ ಒಳಗೆ ಏನಾಗಿ ಬಿಡಿತು, ತಾರತಮ್ಯ ಆಗಿ ಬಿಡಿತು. ಹೌದು. ನಮ್ಮಲ್ಲಿ ಏನಾಗಿ ಬಿಡಿತಪ್ಪ ಅಂದ್ರೆ ಭೇದಗಳ ಉತ್ಪತ್ತಿ ಆಯ್ತು. ಅಲ್ಲಿ ಹಿಡ್ಕೊಂಡು ಬಂದಕ್ಕೆ ಅಂದ್ರೆ ಏನಾಗೈತಿ ಅಂದ್ರೆ ತಂಗಿ ಕಲಿಯುಗದಾಗ ಬಂದಕ್ಕೆ ಅಣ್ಣ ತಮ್ಮರಿಗೆ ಏನಾಗ್ಯದಪ್ಪ ಅಂತಂದ್ರೆ ಭೇದ ಭಾವಗಳ ತಯಾರಾಗ್ಯದ. ಹೌದು ಹೌದು. ಅವಾಗ ಏನ್ ಮಾಡಿದ ಕೃಷ್ಣ ಪರಮಾತ್ಮ, ಏನ್ ಮಾಡ್ತಾನ. 100 ಮಂದಿ ಯಾರಿದ್ರು, 101 ಮಂದಿ ಕೌರವರಿದ್ರು, ಒಬ್ಬಕ್ಕೆ ಹೆಣ್ಮಗಳು ಇದ್ಲು. ಅವಾಗ ಪಂಚ ಪಾಂಡವರು ಕೇವಲ ಬರೀ 5 ಮಂದಿ ಇದ್ರು. ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ. ಹೌದು. ಇವ್ರ 5 ಮಂದಿ ಹುಟ್ಟಬೇಕಾದ್ರೆ ತಂಗಿ ಗಂಡ ಹೆಂಡತಿ ಸಂಭೋಗ ಮಾಡಿ ಹುಟ್ಟಿದ ಮಕ್ಕಳಲ್ಲ. ಮತ್ತೆ ಹೆಂಗ್ ಹುಟ್ಟ್ಯಾರ. ಎಲ್ಲಾ ಹುಟ್ಟಬೇಕಾದ್ರೆ ನಿಮ್ಮ ಮೌ ಕೂತಕ್ಕೆ ಎಷ್ಟೋ ವರ್ಷ ತಪಸ್ಸು ಮಾಡಿ ಮಂತ್ರಪಿಂಡದಿಂದ ಹಡದಾಳೆ ಯಾವಕ್ಕಿ ನಿಮ್ಮ ಕುಂತಿದೇವಿ. ಹೌದು ಹೌದಲ್ಲ. ನಿಮ್ಮ ಮೌ ಕುಂತಿದೇವಿ ಮಂತ್ರಪಿಂಡದಿಂದ ಹಡಿದಿರ್ತಕ್ಕಂಥ ಯಾವ ನನ್ನ ಪಂಚ ಪಾಂಡವರು ಹೌದಾ ಹೇಳಿದ ನನ್ನ ಕೃಷ್ಣ ಪರಮಾತ್ಮ. ಹೌದಲ್ಲ. 100 ಮಂದಿ ಕೌರವರದಾರ ಅಂದ್ರೆ ಅಂಜಬ್ಯಾಡ್ರಿ ಓ ಯಪ್ಪ ಅಂತ ಹೇಳಿದ. ಹೌದು. 100 ಮಂದಿ ಕೌರವರಿದ್ರು ನಿಮ್ಗೆ ಏನು ಮಾಡಕ್ ಆಗಂಗಿಲ್ಲ. ನೀವು ಸತ್ಯದ ಮಾರ್ಗವಾಗಿ ಒಂದು ನ್ಯಾಯ ಆಗಲಿ, ಒಂದು ನೀತಿ ಆಗಲಿ, ಒಂದು ರೀತಿ ಆಗಲಿ, ಒಂದು ದಾನ ಆಗಲಿ, ಒಂದು ಧರ್ಮ ಆಗಲಿ, ಒಂದು ಪುಣ್ಯ ಆಗಲಿ, ಒಂದು ಪರೋಪಕಾರ ಆಗಲಿ. ಹೌದಪ್ಪ. ಈ ಸತ್ಯ ಯುಗದೊಳಗೆ ದ್ವಾಪಾರ ಕಾಲದಾಗ ನೀವು ನ್ಯಾಯ ನೀತಿಯಿಂದ ಬದ್ಧವಾಗಿ ನಡೆದಿರ ಅಂದ್ರನ ನಿಮಗೆ ಯಾವ್ದು ಒಂದು ಕಷ್ಟ ಬಂದಾಗ
ಅದಕ್ಕೆ ಹೇಳ್ತಾರ ನೋಡಿ ಯದಾ ಯದಾ ಹಿ ಧರ್ಮಸಿ ಹೌದಲ್ಲ ಉಗೆ ಉಗೆ ಹೇ ಭಾರತ ಅಂತ ಹೇಳ್ತಾರ. ಹೌದು ಹೌದು ಯಾಕಂದ್ರ ಹೇಳಿದ ಯಾವ ಉಪದೇಶ ಮಾಡಿದ ಕೃಷ್ಣ ಯಾವ ಉಪದೇಶ ಮಾಡಿದ ಅರ್ಜುನ ಉಪದೇಶ ಮಾಡಿದ. ಹೌದು ಹೌದು ಅವಾಗ ಎಲ್ಲಿ ಬಾಧಕ್ಕೆ ನಿನಗ ಕಷ್ಟ ಕಾಡ್ತದಲ್ಲ ಅಲ್ಲಿ ಅವಾಗ ಕೃಷ್ಣ ಪರಮಾತ್ಮ ಬಂದ ಸದಾಕಾಲ ನಿನಗ ಆಶೀರ್ವಾದವಾಗಿ ಒಂದು ಮೂಲ ಸ್ತಂಭವಾಗಿ ನಿಂದಿರ್ತಾನ ಅಂತ ಹೇಳಿದ್ರು. ಹೌದು ಹೌದು ನಿಮ್ಮ ಮವುಗಳು 100 ಮಂದಿ ಇದ್ರಲ್ಲ ಸೀರಿ ಅವ್ರು ಎಲ್ಲಿ ಹೋಗಿದ್ರು ಇವರು ಉಳ್ಳಾಗಡ್ಡಿ ನನಗೆ ಹೇಳ್ತಾಳ ನೀವು 3 ಮಂದಿ ಕಬ್ಬು ಕಡಿಯಾಕ ಹೋಗಿದ್ರಿ ಏನೋ ಅಂತ ಕೇಳ್ತಾಳ ನನಗ. ಹೌದು ನೀವು 100 ಮಂದಿ ಹೆಂಗಸರ್ ಇದ್ರಲ್ಲ ನೀವೇನು ಹೋಗಿದ್ರಿ ಶೇಂಗಾ ಹರಿಯಾಕ ಹೋಗಿದ್ರಿ ಹೊಳಿದಂಡೆ ಶೇಂಗಾ ಕಿತ್ತಲಕ್ ಹೋಗ್ಯಾರ ಅವ್ರು. ಎಲ್ಲಿ ಹೋಗಿದ್ರಿ ನಿಮ್ಮ ಮವುಗಳು ಬೇಕಲ್ಲ ನಿಮ್ಮ ಮವುಗಳು ಗಾಂಧಾರಿ ಇದ್ಳು ದ್ರೌಪದಿ ಇದ್ಳು ಅಹಿಲ್ಯ ಇದ್ಳು ಸೀತಾದೇವಿ ಇದ್ಳು ಎಂತಿಂತ ಮಹಾಪತಿವರ್ತ್ಯಾರಿದ್ರಿ ಮಹಾಪತಿವರ್ತ್ಯಾರಿದ್ದ ಬಂದಕ್ಕೆ ಕಾಪಾಡ್ಲಿಲ್ಲ ಯಾಕ ಕೌರವ್ರನ್ನ ಬೇಕಲ್ಲ ಏ ತಂಗಿ ಇಲ್ಲಿ ಯಾವಾರ ಹೆಂಗಾಗ್ಯದ ನೋಡ ಹೆಂಗಪ್ಪ ಭಗವಂತ ಏನ್ ಮಾಡ್ಯಾನ ಪಾಂಡವ್ರನ್ನ ಗೆಲ್ಸ್ಯಾನ ಕೌರವ್ರನ್ನ ಸೋಶ್ಯಾನ. ಹೌದು ಇಲ್ಲಿ ಕೌರವ್ರಿಗೆ ಏನಾಗೈತಿಪ್ಪ ಅಂದ್ರ ಸ್ವರ್ಗದ ಪಾಪ್ತಿ ಆಗ್ಯದ ಪಾಂಡವ್ರಿಗೆ ನರಕದ ಪಾಪ್ತಿ ಆಗ್ಯದ. ಎದರ ಸಲುವಾಗಿ ಆಗ್ಯದ ಮುಂದಿನ ಸಂದರ್ಭ ಬಂದ ಪೂತ ನನಗೆ ಇಲ್ಲಿ ಹೇಳ್ತಂಗಿ ಎಂತ ಯಾವಾರ ಮಾತಾಡ ನನ್ನ ಜಿಂಗಿರ್ ಬಿಲ್ಲಿ ಮಾತಾಡ್ತಾಳೆ ಬಾಂದಕ್ಕೆ ಅಲ್ಲಕ ಮಲಕ ಮಾಡಿ ಓಡಿ ಹೋಗಿ ಅಂದ್ ಹುಲ್ಲ ಕಚ ಕಚ ತಿತ್ತತ್ತಲ ಅಂತ ಯಾವಾರ ಮಾಡ್ಬೇಡ. ನಿನಗ ಪೈಲೆ ಪ್ರಥಮದಾಗ ಹೇಳಿನಿ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು. ಹೌದು ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು. ಹೋಗು ಹೊತ್ನಾಗ 4 ರೂಪಾಯಿ ರೊಕ್ಕ ಆಗಬೇಕು. ತಿಂಡಿ ಅಂದ್ರೆ ಯಾವ್ದ್ರಿ ಎಂತ ತಿಂಡಿ ಅಂದ್ರೆ ಯಾವ ನನ್ನ ಹಾಲು ಮತದಲ್ಲಿ ಇರ್ತಕ್ಕಂತ ನನ್ನ ಪೂಜಾರಿ ಏನ್ ಮಾಡ್ತಾನೆ ಮನಿ ಒಳಗ ಒಂದು 100 ಕುರಿ ಸಾಕಿರ್ತಾನ. ಹೌದಲ್ಲ 100 ಕುರಿ ಸಾಕಿ ಏನ್ ಮಾಡ್ತಾನೆ ದಿನಂಪರ್ತಿ ಅಡವಿಗೆ ವೈದ್ಯಕೇರಿನ ಮೇಸ್ಕೊಂಡು ಬರುದು ದಡ್ಡಿ ಒಳಗ ಹಾಕುದು ಮಾಡ್ತಾನ. ದಿನಪರ್ತಿ ಮಾಡ್ತಿದ್ದ ಕಾಯಕ ಮಾಡಕತ್ತ ಪೂಜಾರಿ ಇವು ಇವಂದು ಒಂದು ಭರತನಾಟ್ಯ ಕೃಷ್ಣ ಪರಮಾತ್ಮ ಇವು ಕಲಿಬಿಗದ ಇರ್ಲಿ ಯಾಕಂದ್ರ ಮಾಸ್ತರ ಹೇಳಪ್ಪ ಅವಾಗ ಏನಾಯ್ತ್ರಿ ಏನಾಯ್ತು ಮುಂದ ಅವಾಗ ಕುರಿಗೆ ಅಡವಿ ಒಳಗ ತಿರುಗಿ 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 ಏನಾಗಿತ್ತಪ್ಪ ಅಂದ್ರ ಒಟವಾಟಿ ಕಾಯಿಗಳು ಹತ್ತಿ ಬಿಟ್ಟಿದ್ದು ಒಟವಾಟಿ ಕಾಯಿ ಉಣ್ಣಿಗೆ ಹತ್ತಿ ಬಿಟ್ಟಿದ್ದು ಮೇಯಿಗೆ ಹತ್ಕೊಂಡು ಅವಾಗ ಏನಾಗಿತ್ತು ಕುರಿಗೆ ಮೇಯಿ ಒಳಗ ತಿಂಡಿ ಜಾಸ್ತಿ ಆಗಿಬಿಟ್ಟಿತ್ತು. ಹೌದು ಅವಾಗ ಪೂಜಾರಿಗೆ ಗೊತ್ತಾಗಿತ್ತು. ಏನ್ ಮಾಡ್ತಾನ ಪೂಜಾರಿ ಏನು ಗೊತ್ತಾಯ್ತು ಕುರಿರ ಮಾತ್ರ ಊಟ ತಿನ್ನವಾತಾಗೈತ ನೀರು ಕುಡಿವಾತಾಗ್ಯದ ಇದಕ್ಕೆ ತಿಂಡಿ ಬಾಳ ಬಿಟ್ಟಂಗ ಆಗ್ಯದ ತಿಳಿಕೆನ ಕಲ್ಪನಾ ಮಾಡ್ಕೊಂಡ ಪೂಜಾರಿ. ಹೌದಲ್ಲ ಹೋಗಿ ಕೇರಿಂದ ಏನ್ ಮಾಡಿದ ಬಾಗೇವಾಡಿ ಬಾಜಾರಕ್ಕೆ ಹೋಗಿ 2 ಕತ್ರಿ ತಗೊಂಡು ಬಂದ. 2 ಕತ್ರಿ ತಗೊಂಡು ಬಂದಕ್ಕೆ ಈ ಮಶಿಮನಾಳ ಕುರಿನ ಎಲ್ಲಿ ಹಿಡ್ಕೊಂಡ ಕಾಲಾಗ ತೊಡ್ಯಾಗ ಹಿಡದ ತೊಡ್ಯಾಗ ಹಿಡದ ಕೇರಿಂದ ಏನ್ ಮಾಡಿದ ಉಣ್ಣಿ ಕಟ್ ಮಾಡೋಣ ಮಶಿಮನಾಳ ವಿದ್ಯಾನ ತಿಂಡಿ ಕುಲ್ಲ ಆತ. ಅವಾಗ ಮಾಸ್ತರ ಏನ ತಂಡಿ ಹೋಗಬೇಕಾದ್ರೆ ಹೆಂಗ್ರಿ ಏನ್ ಮಾಡ್ಬೇಕ ತಂಡಿ ಹೋಗಬೇಕಾದ್ರೆ ಏನ್ ಮಾಡಿದ ಉಣ್ಣಿ ವಣ್ಣ ತಗೊಂಡ್ಕೇನ್ ಏನ್ ಮಾಡಿದ ಕಂಬಳಿ ವಣ್ಣ ನೇಯ್ದ. ಕಂಬಳಿ ವಣ್ಣ ನೇಯ್ದ ಏನ್ ಮಾಡಿದ ಮ್ಯಾಲ ವಿದ್ಯಾಶ್ರೀಗೆ ಹೊಚ್ಚಿದ ವಿದ್ಯಾನ ತಂಡಿ ಕುಲ್ಲ ಆತ. ತಂಡಿ ಬಿಡ್ತಲ್ಲ ಮಾಸ್ತರ ಇನ್ನ ರೊಕ್ಕ ಹೆಂಗ ತಯಾರಾಗಬೇಕ್ರಿ ಹೆಂಗ್ ಮಾಡ್ಬೇಕು ಈಗ ರೊಕ್ಕ ತಯಾರಾಗಬೇಕಾದ್ರೆ ಏನ್ ಮಾಡಿದ ಆ ಕಂಬಳಿ ವಣ್ಣ ತಗೊಂಡ ಬಸವಣ್ಣ ಬಾಗೇವಾಡಿ ಬಾಜಾರಕ್ಕೆ ಹೋದ. ಬಾಗೇವಾಡಿಗೆ ಹೋಗಿ ಬಾಗೇವಾಡಿ ಬಾಜಾರದಾಗ ಹೋಗ್ಬಿಡದ 1,000 ಅಲ್ಲ 2,000 ಅಲ್ಲ 50,000 ಗಟ್ಲೆ ಹಣ ಮಾಡಿದ ನನ್ನ ಪೂಜಾರಿ. ಹೌದಪ್ಪ ತಂಗಿ ನನಗ ನಿನಗ ತಿಂಡಿ ತಿರಿರ್ಬೇಕ ತಂಡಿ ಬಿಟ್ಟಿರ್ಬೇಕ. ಹೋಗೋ ಹೊತ್ನಾಗ ಕುತ್ತಂತ ಮಂದಿ ನನಗ ನಿನಗ ಕೂಡಿ ಸಹಕಾರದಿಂದ ಪ್ರೀತಿದಿಂದ ಮೋಹದಿಂದ ಅಪೇಕ್ಷೆದಿಂದ ರೊಕ್ಕ ಹಾಕಬೇಕ ನನ್ನ ಚಂಪಕಲಿ ರೊಕ್ಕನು ಹಾಕಬೇಕು. ಈಗಿನ 5 ಮಾತು ಬಿಡಬೇಕು ಯಾವಾರ ಹಿಂಗೈತಿ ತಂಗಿ. ಅದಕ್ಕಾಗಿ ಮಾಸ್ತರ ಇನ್ನ ಬಾಳ ಬಾಳ ಹೇಳ್ಯಾರಪ್ಪ ಅಂತ ರೂಪದಾಗ ನಡಿಲ್ಲ ತಮ್ಮ. ಏದು ವರದ ವಿದ್ಯಾ ಬಂದ ಪ್ರಶ್ನೆ ನನಗ ಏನ ನಮಸ್ಕಾರ ವಿಷಯ ತಂದ ಹೊಲಿಶಾಳ ಒಳಗ ನಾನು ಕೂಡಿದ ಸಬಕ ವಿನಂತಿ ಮಾಡ್ತಾನ ಸ್ಟೇಜಿನ ಮ್ಯಾಗ ನೀವು ಯಾರು ಗದ್ದಲ ಮಾಡಬ್ಯಾಡ್ರಿ ನಾನು ಹಾಡಾಗ ಏ ಹುಡುಗಿ ಒಂದ ಮಾತ ನನಗ ಹಿಂಗ ಅಂದಳ ಸ್ಟೇಜ್ ಮ್ಯಾಗ ಇವನ ಮೆಟ್ಟಿಗೆ ಹಸ್ತನ ಅಂತ ಹೇಳ್ಯಾಳ ತುಂಬಿದ ಸದನಾಗ ಹುಡುಗನ ಮೆಟ್ಟಿಗೆ ಹಸ್ತನ ಅಂತ ಹೇಳ್ಯಾಳ ಕೋಡಿನ ಸಬನಾಗ ನಿಮ್ಮ ಅವ್ವ ಎಲ್ಲಿಗೆ ಮೆಟ್ಟಿ ಹಚ್ಚಳ ನೋಡ ಹುಡುಗ ನಮ್ಮ ಅಪ್ಪ ಎಲ್ಲೆಲ್ಲಿ ಮೆಟ್ಟಿಗೆ ಹಚ್ಚಣ ಹೇಳ್ತಾಗ ನಿಮ್ಮ
ಸೀತಾದೇವಿ ಹೋಗಿ ಕೊಂತಿಳ ಲಂಕಾದ ಒಳಗ ಏದೋ ಅಶೋಕವನದ ಗಿಡದ ಬಡ್ಡ್ಯಾಗ ಕೊತ್ತಿದ್ದಾವಾಗ ನನ್ನ ರಾವಣ ಎದ್ದವ್ರನ್ನ ದೈತ್ರನ ಕಾವಲಕ ಹಚ್ಚಿದ ಆಗ ಕಣ್ಣನ ನೀರ ತಗದ ಅಳತತಿ ನೋಡಿ ಆವಾಗ ನಮ್ಮ ರಾಮನ ನೆಂಪ ತಗದ ಅಳ್ಳತೈತಿ ನೋಡ ನನ್ನ ಬಾಲ ಬ್ರಹ್ಮಚಾರಿ ಹಣಮವಾದ ಆವಾಗ ಆಗ ವಾನರ ರೂಪ ಧಾರಣ ಮಾಡಿ ಹೋಗವಾಗ ಈಗಿನ ಸೋದ ಮಾಡಿ ಮೆಟ್ಟಿಗೆ ಹಚ್ಚನ ನೋಡಿ ಆವಾಗ ನಿಮ್ಮ ಹೆಣ್ಣಿನ ದುರ್ಗವ ದ್ಯಾಮವ ಕಂಠವ ಕರೆಯವ ಎಲ್ಲಿ ಆಗ ನಿಮ್ಮ ಪಾರ್ವತಿ ಲಕ್ಷ್ಮಿ ಶಂಗ ಹರ್ಯಾಕ ಕಳಿಸಿದ್ರಾಗ ಏದು ಅರದ ಹುಡುಗಿ ಹೆಣ್ಣದ ವಿಷಯ ಹೇಳ್ತಾನ ಕೇಳ ನಿಮ್ಮ ಅಹಿಲ್ಯಾದೇವಿ ಅಲ್ಲದ ದಗದ ಮಾಡವಾಗ ಆಗ ಗೌತಮ ಋಷಿಯ ಗಂಡ ಎದ್ದ ಗಳಿಗಾಗ ಇವರ ಅವ್ವ ಅಲ್ಲದ ದಗದ ಮಾಡ್ಯಾಳ ಗಳಿಗಾಗ ಅಲ್ಲದ ದಗದ ಮಾಡಿ ಗೌತಮ ಋಷಿಯ ಬಂದ ಮ್ಯಾಲ ಆಗ ಕಲ್ಲ ಆಗಿ ಬೆದ್ದಳ ನೋಡ್ರಿ ಮ್ಯಾಗ ಎಷ್ಟ ವರ್ಷ ಆದ್ರ ಹುಡುಗಿ ಎಬ್ಸಿಲ ನೋಡ ನಿಮ್ಮ ಅವ್ವ ಘೋಳ ಎಲ್ಲಿ ಹೋಗಿರೋ ವಿದ್ಯಾವಾಗ ಆಗ ನಿಮ್ಮ ಐಲನ ಯಾರ ಮೆಟ್ಟಿಗೆ ಹಚ್ಚವಾಗ ನಮ್ಮ ರಾಮ ಹೋಗಿ ಪಾದ ಎಟ್ಟಣ ಇಕಿಯ ತೆಲಿ ಮ್ಯಾಗ ನಮ್ಮ ರಾಮ ತಲಿಯ ಮ್ಯಾಲ ಕಾಲ ಎಟ್ಟಗ ವಿದ್ಯಾಗ ನಿಮ್ಮ ಅವ್ವ ಬಡಬಡ್ಕೊಂದ ಎದ್ದಳ ನೋಡ ಆವಾಗ ಏದು ಅರದ ನಿಮ್ಮ ಸೌದತಿ ಹಲ್ಲವನ ವಿಷಯ ಹೇಳ ನಿಮ್ಮ ಎಲ್ಲವೂ ಒಂದ ದಗದ ಮಾಡ್ಯಾಳ ಒಳಗಿಂದ ಒಳಗ ಆಗ ಜಮದಗ್ನಿಯ ಋಷಿಯ ಮುನಿಯ ಎದ್ದ ಆವಾಗ ಆಗ ತಪಸ ಮಾಡೋ ಸಲುವಾಗಿ ಕೊತ್ತ ನೋಡ ಆವಾಗ ಉಸುಕಿನ ಕ್ವಾಡ ಮಾಡಿ ತಂಗಿ ಹಾವಿನ ಸಿಂಬಿ ಮಾಡಿ ಆಗ ನದಿಗೆ ಹೋಗಿ ನೀರ ತಗೊಂಡ ಬಾ ಅಂತ ಹೇಳಿದ ಆವಾಗ ಹೋಗುದ್ರೊಳಗ ಬರೋದ್ರೊಳಗ ಧಗದ ಏನ ಆಯ್ತ್ರಿ ಯಾರ ಪರಪುರುಷರನ ಕಣ್ಣ ಎತ್ತಿ ನೋಡವಾಗ ನನ್ನ ತಪಸಕ್ಕ ಭಂಗ ಆಗತತಿ ಹೇಳವಾಗ ಇವರ ರೇಣುಕ ಎಲ್ಲಮ್ಮ ಏನ ಮಾಡ್ಯಾಳ ನದಿಯ ಒಳಗ ನದಿಯ ಒಳಗ ಉಸುಕಿನ ಕೊಡ ತಗೊಂಡ ನೀರ ತುಂಬಿಳ ಆಗ ಕೊಡ ತಗೊಂಡ ಇಟ್ಕೊಂಡಾಳ ತನ್ನ ತಲೆಯಾಗ
ನದಿಯ ದಂಡ್ಯಾಗ ಇವರ ಎಲ್ಲವೂ ಏನ ಮಾಡ್ಯಾಳ ನೋಡ್ರಿ ಆಗಿನ ಗಡಿಯಾಗ ಅವರನ್ನ ಇಬ್ರು ಕಣ್ಣ ಎತ್ತಿ ನೋಡಿ ಬೆಟ್ಟವಾಗ ನನ್ನ ಪತಿಯ ದೇವರ ಬರೇ ಋಷಿ ಅಂತ ಹೇಳ್ತಾನ ನನಗ ಬರೇ ದೇವರ ಭಕ್ತಿ ಮಾಡುವ ಹೇಳ್ತಾನ ನನ್ನ ಮನೆಯಾಗ ನಮಗೂ ಎಂತ ಸೌಭಾಗ್ಯ ಯಾವಾಗ ಬರ್ತೈತಂದ್ರ ಮನದ ಎಷ್ಟ ಅನ್ನೋದರಾಗ ಅವ್ವನ ದಗದ ಆತ ಹೆಂಗ ಆಗ ಹಾವಿನ ಸಿಂಬಿ ಹರದ ಹೋತ ಧರುಣಿಯಾಗ ಏಕಿ ಉಸ್ಕಿನ ಕೊಡ ಹೊಡೆದ ಬೆತ್ತ ಭೂಮಿ ತೆರೆಯಾಗ ಹೊಡೆದ ಕೂಡ್ಲೆ ಇವರ ಅವ್ವ ಬಂದಳ ಅಪ್ಪನ ಕಡಿಗೆ ಆಗ ಜಮದಗಡಿ ಒಂದ ಶಾಪ ಕೊಟ್ಟಣ ಇವರ ಅವಾಗ ನಿನ್ನ ಮೈಯ ತುಂಬ ಎಲ್ಲ ಮಾರೋಗಾಗ್ಲಿ ಅಂದ ಏದು ಗೊಡ್ಡ ಗವ್ವರ ತಿರುಗಾಕೈತೆ ಎಲ್ಲವ ಆವಾಗ ಇವರ ಅವುಗಳು ಬಂದ ಯಾರು ಮಾಡಲಿಲ್ಲ ಆ ಕ್ಷಣದಾಗ ಇವರ ಅವ್ವ ಎಲ್ಲಿ ಓಡಿ ಹೋಗ್ಯಾಳ ತಿಳ್ಕೊರಿ ನಮ್ಯಾಗ ನಮ್ಮ ಯಮನೋರಪ್ಪಣ ಹತ್ತಿಲಿ ಹೋದಾಗ ಇವರ ಅವ್ವಾಗ ಇವರ ಅವ್ವನ ರೋಗ ಎಲ್ಲ ಹೋಗೈತಿ ಅಪ್ಪನ ಕೈಯಾಗ ಇಲ್ಲಿ ಏನ್ ಹೇಳ್ತಾಳೆ ಹೆಣ್ಣು ಮಗಳು ಇಲ್ಲಿ ನನಗ ನೀ ಮೆಟ್ಟಿಗೆ ಹಚ್ಚಿನಂತ ಹೇಳ್ತಿ ಎಲ್ಲಿ ಮೆಟ್ಟಿಗೆ ಹಚ್ತಿ ಯಾವ ದ್ರೌಪದಿ ಏನ್ ಮಾಡ್ತಿತ್ತು ಕೂಡಿದಂತ ಸಭದಾಗ ಇಲ್ಲಿ ಎಲ್ಲ ಹೆಂಗ ಸಭಾ ಕೂಡಿದ್ರ ಎಂತ ಸಭದೊಳಗೆ ಏನ್ ಮಾಡ್ತಿದ್ದ ದುಶ್ಯಾಸನ ಸೀರಿ ಸೆಳಿತಿದ್ದ ಅವಾಗ ಏನಾಕದಪ್ಪ ದುಶ್ಯಾಸನ ಸೀರಿ ಸೆಳಿತಿದ್ದ ಶಳಿ ಸಂದರ್ಭದಾಗ ಏನಾಯ್ತು ಮಾಸ್ತರ ಎಲ್ಲಾ ಸಭಾ ಕೂತಿತ್ತು ಹೊತ್ತು ಹೊತ್ನಾಗ ಎಲ್ಲಾರು ಪಂಚಪಾಂಡವರು 5 ಮಂದಿ ಅಲ್ಲೇ ಇದ್ರು ಕೌರವ್ರಿ ಹಂಡ್ರ 101 ಮಂದಿ ಒಟ್ಟರು ಅಲ್ಲೇ ಇದ್ರು ಎದ್ರು ಸಹಿತ ಏನಾಯ್ತು ಈಗ ದ್ರೌಪದಿಗೆ ಅವಾಗರ ದುಶ್ಯಾಸನ ಸೀರಿ ಸೆಳ್ಯಾಕತ್ಯಾನ ಸೀರಿ ಸೆಳ್ಯಾಕತ್ಯಾನ ಹೆಣ್ಮಗಳ ಮನದೊಳಗ ಮನಸ್ತಾಪ ಮಾಡ್ಕೋತಾಳ ಏನ್ ಮಾಡ್ಕೋತಾಳ ಅವಾಗ ಯಾರು ಬಂದ ದ್ರೌಪದಿ ಏನ್ ಮಾಡ್ತಾಳ ಮನಸ್ತಾಪ ಆಗಿ ಕೆರಿಂದ ಏನ್ ಮಾಡ್ತಿರ್ತಾಳ ತನ್ನ ಮನದೊಳಗ ಕೊರಗತಿರ್ತಾಳ ಅವಾಗ ಏನಾಯ್ತು ಎಲ್ಲಾರು ನೋಡಿದ್ರೆ ಪಾಂಡವರು ಸಹಿತ ಹೋಗ್ಲಿಲ್ಲ ಪಾಂಡವ್ರು ಯಾಕೆ ಹೋಗ್ಲಿಲ್ಲ ಇವರು ಪಾಂಡವ್ರು ಹೆಂಗಿದ್ರಪ್ಪ ಅಂತಂದ್ರ ಕೃಷ್ಣ ಪರಮಾತ್ಮನ ಆಜ್ಞೆದಾಗಿದ್ರು ಅವಾಗ ಪಾಂಡವರಿಗೆ ಗೊತ್ತಿತ್ತು ನಮ್ಮ ಅಪ್ಪ ಬಂದೇ ಬರ್ತಾನ ಬಾಂಧಕೇಂದಿಗೆ ಸೀರಿ ಕೊಡ್ತಾನ ಅನ್ನೋ ಹಂತದ ಪಂಚ ಪಾಂಡವರಿಗೆ ಗೊತ್ತಿತ್ತು ಅವಾಗ ಏನಾಯ್ತು ಮಾಸ್ತರ್ ಅವಾಗ ಎಲ್ಲಾರ್ದು ನೆಂಪ ತೆಗದ ಅತ್ತಾಳ ಯಾರು ಬರ್ಲಿಲ್ಲ ಪಾರ್ವತಿ ಬರ್ಲಿಲ್ಲ ಲಕ್ಷ್ಮಿ ಬರ್ಲಿಲ್ಲ ಸರಸ್ವತಿ ಬರ್ಲಿಲ್ಲ ದುರ್ಗವ್ ಬರ್ಲಿಲ್ಲ ದ್ಯಾಮವ್ ಬರ್ಲಿಲ್ಲ ಕಂಠ್ಯವ್ ಬರ್ಲಿಲ್ಲ ಖರ್ಯವ್ ಬರ್ಲಿಲ್ಲ ಅವಾಗ ಏನ್ ಮಾಡಿದ್ರು ಯಾರು ಬರುವುದಿಲ್ಲ ಅನ್ನೋದು ಗೊತ್ತಾತು ಇವ್ರ ಅವಾಗ ಇವ್ರ ಅವಾಗ ಏನ್ ಮಾಡಿದ್ರು ಅವಾಗ ಕೃಷ್ಣ ಅಂತ ಕೂಗಿಬಿಟ್ಲು ಕೃಷ್ಣ ಅಂತ ಕೂಗಿದಾಗ ಯಾವ ನಮ್ಮ ಅಪ್ಪ ಪರಮಾತ್ಮ ನೀ ಉಟ್ಕೊಂಡು ಬಂದಿಲ್ಲ ಇದನ್ನ ಹಂಡ ಸೀರಿ ರೆಡ್ ಎಂತ ಕಲರ್ ಕೊಟ್ಟಿಲ್ಲ ಅವ ಎಂತ ಸೀರಿ ಬಿಟ್ಟಾಳಂದ್ರ ನಿರ್ಮಲ ಅನ್ನೋ ಅಂತ ಇದನ್ನ ದೋತ್ರ ಕಲರ್ ಬೆಳಗಾಯ್ತಿಲ್ಲ ಎಂತ ಸೀರಿ ಬಿಟ್ಟಾಗ ನಿಮ್ಮ ಅವನ ಮಾಣ ಸುತ್ತಕೊಂಡು ಕೇಳಿದ ನಿಮ್ಮ ಅವು ಮುಚ್ಕೊಂಡು ಕೂತಾಳ ನಮ್ಮ ಅಪ್ಪ ನಿಮ್ಮ ಅವನ ಇಲ್ಲಿ ಮೆಟ್ಟಿಗೆ ಹೆಚ್ಚಾನ ಮತ್ತ ನೀ ನನ್ನ ಎಲ್ಲಿಗೆ ಮೆಟ್ಟಿ ಹಸ್ತಿ ಮತ್ತೇನ್ ಮಾಡಿದ ಅವಾಗ ಸೀರಿ ಕೊಟ್ಟ ಈಕ್ರಿ ಮೆಟ್ಟಿಗೆ ಹಚ್ಚಿದ ಈಗ ಇವ್ರ ಅವನ ಶೀಲ ಏನಾಯ್ತು ಮಾಣ ಉಳಿತು ಜರ ಕಡತ ನಮ್ಮ ಕೃಷ್ಣ ಪರಮಾತ್ಮ ಕೊಟ್ಟಾನು ಬರಾಬರಿ ಆತ
ಜೋರ್ ಕಡ್ತಾ ಅವ್ ಬಂದಿರ್ಲಿಲ್ಲ ಅಂದ್ರಣ ಏನ್ ಹಾಕಿದ್ದಕ್ಕಿದ ಏಕಿದ ಡೇಬಿ ಹೊಡದಕ್ಕೆ ತೀರ ನೋವು ಒಟ್ಟರಾಗಿ ಹೋಗ್ತಿತ್ತು. ಹಿಂಗ ಹಾಕಿತ್ ನೋಡಿ ಹೆಂಗದ ತಂಗಿ? ಯಾಕಂದ್ರ ದೇವ್ರ ಅಂದ್ರ ದೊಡ್ಡವದಾನ, ಪರಮಾತ್ಮ ಅಂದ್ರ ದೊಡ್ಡವದಾನ. ಹೌದೌದು ನೀ ಎಲ್ಲ ಹಂಗ ಹಲ್ಲುಗಡದ ಮಾತಾಡಕ್ ಹೋಗ್ಬೇಡ. ಮತ್ತೇನ್ ಹೇಳ್ತಾಳ ಹೆಣ್ಮಗಳು? ಮತ್ತೇನಂತಾಳಪ್ಪ? ಗರತ್ಯಾರಿಗೆ ಗಂಡ ದೇವ್ರ, ಪತಿವರಿತ್ಯಾರಿಗೆ ಪತಿ ಗಂಡ ದೇವ್ರ. ಗರತಿ ಮತ್ತು ಪತಿವರ್ತಿ. ಇಲ್ಲಿ ಗರತಿ ಪತಿವರ್ತಿ ಆಗಬೇಕಾದ್ರ ಇದು ನನ್ನ ಹತ್ತಕ್ಕಾಗೈತೆ ಅಂತ ಹೇಳ್ತಾಳೆ ಹೆಣ್ಮಗಳು. ಹೆಂಗಪ್ಪ ಅದ? ಏ ತಂಗಿ, ಇಲ್ಲಿ ಹೇಳ್ತಾನೆ ಕೇಳು, ನಿನ್ನ ಹತ್ತಕ್ಕೆ ಆಗಬೇಕಾದ್ರೆ ಇಲ್ಲಿ ಒಂದು ಕಾರಣದ. ಯಾಕ ಕಾರಣ ಐತೆ ಅಂದ್ರ ಪೈಲೆ ಪ್ರಥಮದಾಗ ಪರಮಾತ್ಮನ ಅನುಕರಣ ನಿನಗೆ ಬೇಕಾಗ್ತದ. ಪೈಲೆ ಪ್ರಥಮದಾಗ ಅಲ್ಲಿ ಏನ ಬಿಂದು ಹೋಗಿ ಬೀಳ್ತದಲ್ಲ ಗರ್ಭದಾಗ ಬಿಂದು ಬಿದ್ದಾಗ ಏನಾಗತ್ತದ ಅವಾಗ ಏನ್ ಮಾಡ್ತಾನ ನನ್ನ ಭಗವಂತ? ಅವಾಗ ಹಣಿ ಬಾರ ಬರಿತಾನ. ನೀ ಹುಟ್ಟಿದಿಂದ ಸಾವು ತನಕ ನೀ ಏನೇನ್ ಮಾಡ್ಬೇಕಾಗ್ಯದ, ಏನೇನಿಲ್ಲ, ಏನ ಪಾಪ ಮಾಡ್ಬೇಕಾಗ್ಯದ, ಏನ್ ಪುಣ್ಯ ಮಾಡ್ಬೇಕಾಗ್ಯದ, ಏನ್ ಸಾಹಸ ಮಾಡ್ಬೇಕಾಗ್ಯದ, ಏನ್ ಜಗತ್ತದೊಳಗೆ ಮೇರಿಬೇಕಾಗ್ಯದ, ಇದನ್ನ ಎಲ್ಲಾ ನಮ್ಮ ಅಪ್ಪ ನಿನತಕ ಪಾಪ ಪುಣ್ಯ ಮಾಡಿ ಇಟ್ಟಿರ್ತಾನ. ಇಲ್ಲಿ ಏನು ನಿಮ್ಮ ಒಂದು ಇಲ್ಲಿದ್ ಯಾವಾರ ಇಲ್ಲಿ ನಮ್ಮ ಅಪ್ಪ ಒಳಗೆ ನಿನಗೆ ಇಟ್ಟಾನ. ಒಳಗೆ ಏನ್ ಇಟ್ಟಾನು? ನಮ್ಮ ಅಪ್ಪ ಒಳಗೆ ತಂದ ಮಿಷನ್ ಇಟ್ಟಾನ. ಅಲ್ಲಿ ನಿಮ್ಮ ಅವ್ವಂದ ಏನೇನು ಇಲ್ಲ. ಇನ್ನ ಪತಿವರ್ತ್ಯಾರ ಅಂದ್ರೆ ಹೆಂಗಪ್ಪ? ಪತಿವರ್ತ್ಯಾರ ಅಂದ್ರ ಗಂಡನ ಮಾಡ್ಕೊಂಡು ಕುಳ್ಳಿನ ಇನ್ನೊಬ್ಬ ಗಂಡನ ಮೇಲೆ ಕಣ್ಣು ಹಾಕಬಾರದು, ಇನ್ನೊಬ್ಬ ಗಂಡನ ಎದರತ್ತಿ ನೋಡಬಾರದು. ಅದಕ್ಕಾಗಿ ಏನ್ ಮಾಡ್ಯಾರು ನಮ್ಮ ಅಪ್ಪ ಏನ್ ಮಾಡ್ಯಾನ್ರಿ ಇವ್ರು? ಅವಾಗ ಏನ್ ಮಾಡ್ಯಾನ? 5 ತತ್ವಗಳ ಕೊಟ್ಟಾನ. 5 ತತ್ವಗಳು. 5 ತತ್ವಗಳು ಅಂದ್ರೆ ಏನು? ಇವ್ರು ಈ ವಿದ್ಯಾಗ ಕಂಬಗಿ ಸುರೇಶ 5 ಬೇಡಿಗಳ ಹಾಕ್ಯಾನ. ಬೇಡಿಗಳ ಹೆಂಗ್ರಿ? ಕೊಳ್ಳಾಗ ಏನ್ ಮಾಡ್ಯಾನು? ತಾಳಿ ಬೇಡಿ ಹಾಕ್ಯಾನ. ಕೈ ಒಳಗ ಬಳಿ ಬೇಡಿ ಹಾಕ್ಯಾನ. ಕಾಲ ಬಳ ಒಳಗ ಕಾಲುಂಗ್ರಿ ಬೇಡಿ ಹಾಕ್ಯಾನ. ಹಣಿ ಮ್ಯಾಲ ಕುಂಕುಮ ಬೇಡಿ ಹಾಕ್ಯಾನ. ಮೂಗಿನ ಒಳಗ ಮುಗುದನ ಚುಚ್ಚಿ ನಿನಗ ಬೇಡಿ ಹಾಕ್ಯಾನ. ಇವನು ಎಲ್ಲ ಏನು? ಇವ್ ನಮ್ಮ ಅಪ್ಪನ ವಸ್ತುಗಳದಾವ. ಇವ್ ನಮ್ಮ ಅಪ್ಪ ಕೊಟ್ಟಲ್ಲಿ ತಂಗಿ ನಿನ್ನ ಒಳಗೆ ಏನಾಗೈತಿ? ಜಗತ್ತದೊಳಗ ನಿನಗೆ ಹೇಳ್ತಾನೋ ಪಟ್ಟ ಸಿಕ್ಕದ. ನಿನಗ ಗರತಿ ಅಂತೇಳಿ ಪಟ್ಟ ಸಿಕ್ಕದ, ಪತಿವರ್ತಿ ಅಂತೇಳಿ ಪಟ್ಟ ಸಿಕ್ಕದ. ಯಾಕಂದ್ರೆ ಇಲ್ಲಿ ಹೆಂಗೈತೆ ಅಂದ್ರ ತಂಗಿ, ಇಲ್ಲಿ ನಿನಗೊಂದು ಸೂಕ್ಷ್ಮ ಉದಾಹರಣೆ ಹೇಳ್ತಾನೆ ಕೇಳು. ಹೇಳಪ್ಪ, ಒಟ್ಟು ಬಿಡ್ಬೇಕ. ಏನ ತಾಳಿ ಕಟ್ಟಬೇಕಾದ್ರೆ ಕೊಳ್ಳ ಯಾಕೆ ತಾಳಿ ಕಟ್ಟಿದ್ರಿ? ಕೊಳ್ಳಾಗ ಯಾಕೆ ಕಟ್ಟಬೇಕಂತ ಪಂಚಕರ್ಣಿ ಐತಿ ತಂಗಿ. ಇದು ವಿಷಯ ನಿನಗೆ ಹೇಳ್ತಾನೆ ಕೇಳು. ನೋಡು, ತಾಳಿ ಕಟ್ಟಬೇಕಾದ್ರೆ ನೀನು ಕಾಲಾಗ ಕಟ್ಟಬೇಕಾಗಿತ್ತು, ತೊಡಿ ಕಟ್ಟಬೇಕಾಗಿತ್ತು, ಮೊಳಕೈ ಕಟ್ಟಬೇಕಾಗಿತ್ತು, ತಳಗ ಚೈನ ಹಾಕೋತಿಲ್ಲ ಅಲ್ಲಿ ಕಟ್ಟಬೇಕಾಗಿತ್ತು. ರುಂಡಕ್ಕೆ ತಂದು ಯಾಕೆ ತಾಳಿ ಕಟ್ಟಿದ್ರು? ಯಾಕೆ ಕಟ್ಟಾರ ತಾಳಿ? ಇಲ್ಲಿ ರುಂಡಕ್ಕ ಕಟ್ಟಿ ತಾಳಿ ತಂಗಿ ಏನ್ ಮಾಡ್ಯಾರ? ಮತ್ತ ನಿನಗ ಕರಿಮುತ್ತ ಹಾಕ್ಯಾರ. ಕರಿಮುತ್ತ ತಾಳಿ ಒಳಗ ಇಲ್ಲಿ ಏನ್ ಮಾಡ್ಯಾರು? ತವ್ರ ಮಣಿದಿಂದ ಒಂದು ತಾಳಿ ಅದ, ಗಂಡನ ಮಣಿದಿಂದ ಒಂದು ತಾಳಿ ಅದ. ಇಲ್ಲಿ ಏನಾಗ್ಯದ? 2 ತಾಳಿ ಒಳಗ ನಡಬಾರಕ್ಕೆ 2 ಗುಂಡುಗಳನ್ನ ಇಟ್ಟಾರ. 2 ಗುಂಡುಗಳನ್ನ. ಈ 2 ಗುಂಡುಗಳು ಯಾಕೆ ಇಡ್ತಾರ್ರಿ? ಇಲ್ಲಿ 2 ಗುಂಡುಗಳು ಯಾಕೆ ಇಡ್ತಾರ ಅಂದ್ರ ಈ ಗಂಡನ ಮನ್ಯಾನ ಸುದ್ದಿ ಹೋಗಿ ತವ್ರ ಮನ್ಯಾಗ ಹೋಗಿರಬಾರ್ದು, ತವ್ರ ಮನ್ಯಾನ ಸುದ್ದಿ ಗಂಡನ ಮನ್ಯಾಗ ಬರಬಾರ್ದು. ಇಲ್ಲಿದ್ ಹೋಗಿ ಅಲ್ಲಿದ ತಂದು ಇಲ್ಲಿ ಹೇಳಿದ್ರಣ ಗಂಡ ಹೆಂಡತಿ ಮಣಿ ಒಳಗ ಪ್ರಪಂಚ ಸುತ್ತ ನಡೆಯಂಗಿಲ್ಲ. ಅಲ್ಲಿದ್ ಹೋದ್ ಇಲ್ಲಿದ್ ಹೋದ ಅಲ್ಲಿ ಹೇಳಿದೆ ಅಂದ್ರೆ ನಿನ್ನ ಮೋತಿಗೆ ಕರಿಮಸಿ ಹತ್ತದ ಅಂತ ಹೇಳಿಕೆ ನಿನ್ನ ಕೊಳ್ಳಾಗ ಕರಿಮಣಿ ತಾಳಿ ತಂದ ಹಾಕ್ಯಾರ. ತಂಗಿ ಇದು ಅಲ್ಲಾರ್ದಾನ ಕಾಲ ಒಳಗ ತಂದಕೇನಿಂದ ಬಟ್ಟಿನ್ಯಾಗ ಯಾಕ ಕಾಲುಂಗ್ರ ಹಾಕಿದ್ರಿ? ಕಾಲುಂಗ್ರ ಹಾಕಾರಲ್ಲ. ಇಲ್ಲಿ ಕಾಲುಂಗ್ರ ಹಾಕಬೇಕಾದ್ರೆ ವಿದ್ಯಾ ಇಲ್ಲಿ ಒಂದು ಅರ್ಥದ. ಯಾಕಂದ್ರ ಗಂಡನ ನೀ ಮಾಡ್ಕೊಂಡಿ ಅಂದ್ರ, ಗಂಡನ ಮನಸ್ಸು ಪೂರ್ವಕವಾಗಿ ನೀ ಮಾಡ್ಕೊಂಡಿ ಅಂದ್ರ ಗಂಡನ ಮ್ಯಾಲ ನಿಂದ ಭಕ್ತಿ ಇರ್ಬೇಕ, ಗಂಡನ ಮ್ಯಾಲ ಮನಸ್ಸಿರ್ಬೇಕು. ಗಂಡನ ಬಿಟ್ಟು ಇನ್ನೊಬ್ಬನ ಪರಪುರುಷನಾಗ ನೆದರ ಎತ್ತಿ ನೋಡಬಾರ್ದು. ಅದಕ್ಕಾಗಿ ನಿನ್ನ 2 ಕಣ್ಣುಗಳು ಇನ್ನೊಬ್ಬರು ಪರಪುರುಷನ ಮ್ಯಾಲ ಹೋಗಬಾರದು. ಈ 2 ಕಣ್ಣುಗಳ ಕಾಲುಂಗ್ರ ಮ್ಯಾಲ ಇರ್ಲಿ ಅಂತೇಳಿ ನಿನ್ನ ಕಾಲಾಗ ಕಾಲುಂಗ್ರ ಹಾಕ್ಯಾರ. ನನ್ನ ಬಂಗಾರ ಗುಜ್ಜಿ ಕಾಲುಂಗ್ರ ಹಾಕ್ಯಾರ. ಮತ್ತೆ ಇದು ಅಲ್ಲಾರ್ದ ಮಾಸ್ತರ ಕೈ ಒಳಗ ಹಸಿರು ಬಳಿ ಯಾಕೆ ಹಾಕಿದಿರಿ? ಈ ಕೈ ಒಳಗ ಹಸಿರು ಬಳಿ ಹಾಕಬೇಕಾದ್ರ ತಂಗಿ ಈ ಜಗತ್ತೆಲ್ಲ ಪರಿಸರ ಹೆಂಗೈತಿ ಅಂದ್ರ ಹಸಿರವಾಗ್ಯದ. ಇಲ್ಲಿ ಗಂಡನ ಮಣಿ ಒಳಗನಿಂದ ಬಾಳೆ ಹೆಂಡ್ರು ಮಕ್ಕಳು ಹಸಿರವಾಗಿ ಬೆಳಿರಿ ಅಂತ ಹೇಳಿ ನಿನ್ನ ಕೈ ಒಳಗ ಹಸಿರು ಬಳಿ ಹಾಕ್ಯಾರ. ಏನು ಇದು ಅಲ್ಲಾರ್ದ ಹಣಿ ಮ್ಯಾಲ ಕುಂಕುಮ ಯಾಕೆ ಇಟ್ರಿ? ಇದೊಂದಿಟ್ಟಲ್ಲ. ಕುಂಕುಮ ಇಡಬೇಕಾದ್ರೆ ಏನ ಕರಿದಿಟ್ಟಿಲ್ಲ, ಏನ್ ಹಳದಿ ಇಟ್ಟಿಲ್ಲ, ಬಿಳಿದಿಟ್ಟಿಲ್ಲ ಮಾಸ್ತರ. ಇಲ್ಲಿ ಕೆಂಪು ಕಲರ್ ಇಡಬೇಕಾದ್ರೆ ಇಲ್ಲಿ ಒಂದು ದಗದ ಅದ. ಕೆಂಪು ಕಲರ್ ಇಡಬೇಕಾದ್ರ ತಂಗಿ ರೈಲ್ವೆ ಹಳಿ ಮೇಲಾದ್ರೂ ರೆಡ್ ಈಸ್ ಡೇಂಜರ್ ಅಂತ ಹೇಳ್ತಾರ. ಮತ್ ಇದು ಅಲ್ಲಾರ್ದ ಟ್ರಾಫಿಕ್ ಒಳಗೆ ಏನ್ ಮಾಡ್ತಾರ? ಏನಾರ ಸಿಗ್ನಲ್ ಒಳಗೆ ಸಿಗ್ನಲ್ ಪರ್ಕ್ ಆದ್ರೆ ಏನ್ ಮಾಡ್ತದ? ರೆಡ್ ಕಲರ್ ಬರ್ತದ. ಅದ್ರ ರೆಡ್ ಅಂದ್ರೆ ಹೆಂಗಪ್ಪ ಅಂದ್ರ ಈ ಗಂಡನು ಅಂತಾವ್ ಹೆಣ್ಣಿಗೆ ಹೆಂಗಂದ್ರಣ ಇಲ್ಲಿ ನೀ ಅವ್ ಗಂಡ ಹೇಳಿದಂಗ ಕೇಳಬೇಕು, ನಡಿಬೇಕು,
ನುಡಿಬೇಕು ಹೌದೌದು ಆ ಪ್ರಕಾರ ಗಂಡನ ಆಜ್ಞೆದಾಗಿ ಇದ್ದಿ ಹಾ, ಹಾ. ನಿನಗೇನ್ ಮಾಡ್ತಾನ ನಿನ್ನ ಮುಂದೆ ಹಾಕೊಂಡ್ಕೆಂದು ಹೋಗ್ತಾನ ಹಣಿ ಮ್ಯಾಗ ಗಂಡನ ಆಜ್ಞೆ ಬಿಟ್ಟು ಕೆರೆಯಿಂದ ನಡೆದೆ ಅಂದ್ರ ಹೌದೌದು ವಾದ ಕೆರೆಯಿಂದ ನಿನ್ನ ಹಣಿ ಮೇಗಿನ ಕುಕ್ಮ ಅಳಿಸಿ ಕಳಿಸ್ತಾನ ಯಾವ ನನ್ನ ಕೈಯುಗದ ಗಂಡ ಹಣಿ ಮ್ಯಾಗ ಕುಕ್ಮದ ಅಂದ್ರ ಮಾಲಕ್ ಅದಾನ ಅಂದಂಗ ಅದಕ್ಕಾಗಿ ತಂಗಿ ಇದು ಹಣಿ ಮೇಲೆ ಕುಂಕುಮ ಅಂದ್ರ ಸಿಂಧೂರ ತಿಲಕ ಅಂತ ಹೇಳ್ತಾರ ಹೌದೌದು ಎಟ್ ಎಲ್ಲ ತಂಗಿ ಹಾ ನಮ್ಮ ಅಪ್ಪ 5 ತತ್ವ ಕೊಟ್ಟಾನ್ ಹೌದೌದು ಈ 5 ತತ್ವನ ಅನ್ನು ಹಾ ಇವ ಕಂಬಗಿ ಸುರೇಶ ವಿದ್ಯಾಗ ಕಟ್ಟ್ಯಾನ ಹೌದು ತಾಳಿ ಕಟ್ಟ್ಯಾನ ಕೈಯಾಗ ಬಳಿ ಹಾಕ್ಯಾನ ಕಾಲಾಗ ಕಾಲುಂಗ್ರ ಹಾಕ್ಯಾನ ಹಣಿ ಮೇಲೆ ಕುಂಕುಮ ಇಟ್ಟಾನ ಹೌದೌದು ಮತ್ತ ಕೊಳ್ಳಾಗ ತಾಳಿ ಕಟ್ಟ್ಯಾನ ಹೌದಲ್ಲ ಈಕಿ ನಾನು ಹೇಳಿದ್ದ ಅಂತ ಹೇಳಿ ಕೇಳಿದ್ರೆ ನನ್ನ ಮಸೂತಿ ಗ್ರಾಮದ ತಗೊಂಡ್ ಹೋಗ್ತಾನೆ ಇವತ್ತ ಹೋಗಿರ್ಲ ಕೈ ಹಿಡಿದ ಕರ್ಕೊಂಡು ಹೋಗ್ಕಣ ಹೌದೌದು ನೀ ನನ್ನ ಮದುವೆ ಆಗಿ ಅನ್ನೋ ಹಂತಾದ ಹಾ ಹಾ ನನಗ ನೀ ಏನು ಕೂಣ ಕೊಟ್ಟಿ ಇವನ ನನ್ನ ಗಂಡದನಂತ ನೀ ಕರ್ಕೊಂಡು ಹೋಗ್ಬೇಕು ಎಲ್ಲಿ ಮಶಿಮನಾಳ ಗ್ರಾಮ ಹಾ ಏನ ಕೂನ ಕೊಟ್ಟಿ ಹೇಳ ತಂಗಿ ಹಾ ಜೋರ ಕಡತ ನಿನಕಿತ ಮೊದಲ ನಾನ ಸತ್ನಿ ಹಾ ಹಾ ಏನ್ ಮಾಡ್ತಾನು ನಾನು ಎಲ್ಲಾ ಸ್ವಾಮಣ ನಾ ತಗೊಂಡ್ ಹೋಗ್ತಾನ ಹೌದೌದಲ್ಲ ನಿನ್ನ ಮೇ ಮ್ಯಾಲ ಬಿಡಂಗಿಲ್ಲ ಅತ್ರ ನನ್ನ ವಸ್ತು ಅದಾವು ಹೌದೌದು ನಾ ಒಟ್ಟು ತಗೊಂಡ್ ಹೋಗ್ತಾನ ಹಾ ಹಾ ಜೋರ ಕಡಕಿತ್ತ ನನಕಿತ ಮೊದಲ ನೀನ ಸತ್ಯ ಅಂದ್ರ ನಾನು ಏನು ತೆಗಿತಾರ ಹಾ ನಮ್ಮ ಏನ್ ಹರಿತಾರ ಏ ತಮ್ಮ ಹರಿತರನೇ ಬೇಡ ಮಾತು ಬಿರ್ಸಾಗ್ತದೆ ತೆಗಿತಾರ ಯಾಕಂದ್ರ ಇಲ್ಲಿ ಮಾತು ಘಾತ ಆಗಬಾರ್ದಂತ ನಿನಗೂ ಹೇಳಿ ನೀನು ಮಳ ಹುಡುಗನಗತ್ತೆ ಮಾತಾಡಬೇಡ ಹೌದೌದ ಯಾಕಂದ್ರ ತಂಗಿ ಜೋರ ಕಡತ ನನಕಿತ ಮೊದಲು ನೀನ ಸತ್ಯ ಅಂದ್ರ ಇಲ್ಲಿ ಕಂಬಗಿ ಸುರೇಶನು ಏನು ತೆಗಿತಾರ ಹಾ ಹಾ ನೀ ಮದುವೆ ಒಳಗೆ ಇವಿಗೇನು ಕೂಣ ಕೊಟ್ಟಿ ಹಾ ಹಾ ಇವನು ಏನು ತಕೊಂಡ್ ಹೋಗ್ತಾರ ತಂಗಿ ಮುಂದಿನ ಸಂದಿನಾಗ ಪೂಜೆ ಕೆರೆದು ಡಪ್ಪು ಬಡಿ ಹೌದೌದು ಬರೋಬರ